ಮಾತಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಮಾಡ್ತಾ ಇರುವಂಥ ಉದ್ಯೋಗದಲ್ಲಿಯೂ ಕೂಡ ಕೀರ್ತಿ, ಯಶಸ್ಸು, ಲಾಭಗಳು ಕೂಡ ಸಿಗುವಂಥ ಯೋಗಗಳಿರತಕ್ಕಂಥದ್ದು. ಕೆಲವಷ್ಟು ಕಾರಾಗೃಹಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿಯೂ ಕೂಡ, ಕಾನೂನಾತ್ಮಕವಾದಂಥ ವಿಷಯದಲ್ಲಿಯೂ ಕೂಡ ಆಪತ್ತುಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ 12 ರಾಶಿಗಳಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಗಳನ್ನು ನೋಡೋದಾದರೆ, ಮೇಷರಾಶಿಯಲ್ಲಿರ್ತಕ್ಕಂತಹ ಶುಕ್ರನು, ಅದೇ ರೀತಿಯಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ರವಿ, ಅದೇ ರೀತಿ ಗುರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ಬುಧ, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕುಜ ಮತ್ತು ಕೇತು, ಅದೇ ರೀತಿಯಾಗಿ ಕುಂಭ ರಾಶಿಯಲ್ಲಿರ್ತಕ್ಕಂತಹ ರಾಹು, ಮೀನ ರಾಶಿಯಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಗೋಚಾರ ಫಲಗಳ ಪ್ರಭಾವ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಕರ್ಕಾಟಕ ರಾಶಿ, ಜನ್ಮರಾಶಿಯಲ್ಲಿರ್ತಕ್ಕಂಥ ಬುಧನು ಚಂದ್ರನಿಗೆ ಮಿತ್ರನಾಗಿರುವುದರಿಂದಾಗಿ ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ, ಆರೋಗ್ಯದಲ್ಲಿ, ಸ್ಥಿತಿಗತಿಗಳಲ್ಲಿ ಮತ್ತು ಮಾಡುವಂಥ ಕೆಲಸ ಕಾರ್ಯ, ಉದ್ಯೋಗ, ವ್ಯವಹಾರಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ಅದೇ ರೀತಿ 12ನೇ ಸ್ಥಾನದ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂಥ ಕಷ್ಟ ನಷ್ಟಗಳ ಮುನ್ಸೂಚನೆಗಳು ಬರ್ತಾ ಇದ್ರೂ ಕೂಡ ಗುರುವಿನ ದೃಷ್ಟಿ ನಿಮ್ಮ ಸುಖ ಸ್ಥಾನದ ಮೇಲೆ ಇರುವುದರಿಂದಾಗಿ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿಯೂ ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯಾಗುವಂಥದ್ದು, ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದು ಅಥವಾ ವಾಹನದಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಒಂದು ಪ್ರತಿಫಲಗಳು ಸಿಗುವಂಥದ್ದು ಇರುವಂತಹ ರಾಶಿ. ತುಲಾರಾಶಿಯ ಮೇಲೆ ದೃಷ್ಟಿ ಇರುವುದರಿಂದಾಗಿ, ತುಲಾರಾಶಿ ಅಂತ ಹೇಳುವಂಥದ್ದು ಒಂದು ವ್ಯವಹಾರದ ರಾಶಿ ಆಗಿರುವುದರಿಂದಾಗಿ ವ್ಯವಹಾರದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಭೂಮಿಯನ್ನು ಅಭಿವೃದ್ಧಿಪಡಿಸುವಂತಹ ದಿಶೆಯಲ್ಲಿ ಮಾಡಿದಂಥ ಎಲ್ಲ ಸೌಲಭ್ಯಗಳಿಗೆ ಅಥವಾ ಸಾಲಗಳಿಗೆ ಅಥವಾ ಕೆಲವಷ್ಟು ದಾಖಲೆ ಪತ್ರಗಳ ಒಂದು ಕೆಲಸಕ್ಕೋಸ್ಕರವಾಗಿ ಪ್ರಯತ್ನವನ್ನು ಪಟ್ಟುಕೊಂಡು ಮುಂದುವರಿತಾ ಇದ್ದರೆ ಒಳ್ಳೆಯ ಒಂದು ಪ್ರತಿಫಲವನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು. ಸಹೋದರರಿಂದ, ಬಂಧುಗಳಿಂದನೂ ಕೂಡ ಒಳ್ಳೆಯ ಸಹಾಯ ಸಹಕಾರಗಳು ಸಿಗುವಂಥದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ನಿಮಗೆ ಜಯಪ್ರಾಪ್ತಿ ಆಗುವಂಥ ಯೋಗವೂ ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಆರೋಗ್ಯದಲ್ಲಿ, ಕೆಲವಷ್ಟು ಚಟುವಟಿಕೆಗಳಲ್ಲಿಯೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು. ಸ್ವಲ್ಪ ಶಾರೀರಿಕವಾಗಿ ಸುಸ್ತು ಇತ್ಯಾದಿಗಳು ಕಂಡುಬಂದರೂ ಕೂಡ ಸರಿಯಾದಂತಹ ವೈದ್ಯಕೀಯ ಒಂದು ನಿರ್ದೇಶನವನ್ನು ತಗೊಂಡು ಮುಂದುವರಿರಿ, ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಅಪವಾದನೆಗಳು, ಅದೇ ರೀತಿಯಾಗಿ ಅಪನಿಂದನೆಗಳು, ಇನ್ನೊಬ್ಬರಿಂದ ನಿಮ್ಮ ಕೆಲವಷ್ಟು ವೈಯಕ್ತಿಕವಾಗಿರ್ತಕ್ಕಂತಹ ವಿಷಯದಲ್ಲಿ ಅಪವಾದಗಳು, ನೀವು ಮಾಡದೇ ಇರುವಂಥ ಕೆಲವಷ್ಟು ಕೆಲಸ ಕಾರ್ಯಗಳಿಗೂ ಕೂಡ ವಿರೋಧಗಳು ವ್ಯಕ್ತ ಆಗುವಂಥ ಸಾಧ್ಯತೆಗಳು ನಿಮ್ಮ ವ್ಯವಹಾರದಲ್ಲಿಯೂ ಅದೇ ರೀತಿ ನಿಮ್ಮ ಸಾಂಸಾರಿಕವಾದಂಥ ಜೀವನದಲ್ಲಿಯೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ವಾದ ವಿವಾದಗಳಿರ್ಬೋದು ಅಥವಾ ಅದನ್ನೇ ದೊಡ್ಡ ಮಾಡಿಕೊಂಡು ತಗೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅರ್ಥಗಳಿರೋದಿಲ್ಲ. ಕೆಲವಷ್ಟು ಗಡಿಬಿಡಿಯಲ್ಲಿ ನೀವು ತಗೊಂಡಂಥ ನಿರ್ಧಾರಗಳು ಕೂಡ ನಿಮಗೆ ತಿರುಗಿ ಬರುವಂಥ ಸಾಧ್ಯತೆಗಳು ಅಂತ ಹೇಳಿದರೆ ನಿಭಾಯಿಸಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಕೆಲವಷ್ಟು ಕಾರಾಗೃಹಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿಯೂ ಕೂಡ, ಕಾನೂನಾತ್ಮಕವಾದಂಥ ವಿಷಯದಲ್ಲಿಯೂ ಕೂಡ ಆಪತ್ತುಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಜಾಗ್ರತೆಯಿಂದ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ಹೋಗಿ ಜಯಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಶತ್ರುಋಣ ರೋಗಸ್ಥಾನಾಧಿಪತಿಯಾದಂತಹ ಕುಜನು ದ್ವಿತೀಯ ಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿರುವುದರಿಂದಾಗಿ ಮಾತಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಮಾತುಗಳಿಗೆ ನಡ್ಕೊಳ್ಳಿಕ್ಕಾಗದೇನೆ ಗೌರವಕ್ಕೆ ಚ್ಯುತಿ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಅಥವಾ ನೀವೇನೋ ಒಂದು ಒಳ್ಳೆ ಮಾತನ್ನು ಹೇಳಿದರೂ ಕೂಡ ಅದು ವಿರೋಧವಾಗಿ ಬಂದು ಅದು ನಿಮ್ಮ ಕೆಲವಷ್ಟು ಅಪಮಾನಗಳಿಗೂ ಕೂಡ ಕಾರಣ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಸಾಲ ಸೌಲಭ್ಯಗಳನ್ನು ಕೊಡಿಸ್ಲಿಕ್ಕೂ ಅಥವಾ ಫೈನಾನ್ಸ್ ವ್ಯವಹಾರಗಳನ್ನು ಮಾಡುವವರಿಗೂ ಕೂಡ ಸೂಕ್ಷ್ಮವಾಗಿ ಒಂದು ವ್ಯವಹಾರಗಳನ್ನು ಮಾಡ್ಕೊಂಡು ಹೋದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಅದೇ ರೀತಿಯಾಗಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಸಾಮರಸ್ಯವಾಗಿರ್ತಕ್ಕಂತಹ ಜೀವನಗಳನ್ನು ನಡೆಸಲಿಕ್ಕಿರುವಂತಹ ಕೆಲವಷ್ಟು ದೇವತಾರಾಧನೆ, ದೇವತಾ ಉಪಾಸನೆಗಳನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾದಂಥ ಅಗತ್ಯತೆಗಳಿರುವಂಥದ್ದು. ನಿಮ್ಮ ಮೂಲ ಜಾತಕದಲ್ಲಿ ಗುರುವಿನ ಬಲ ಅಥವಾ ಶುಭಗ್ರಹರ ಬಲಾಬಲಗಳು ಇದ್ದು ದಶಾಭುಕ್ತಿಗಳು ನಡೀತಾ ಇದ್ದಲ್ಲಿ ಏನು ನೀವು ಯೋಚನೆ ಮಾಡಬೇಕಾದಂಥ ಅಗತ್ಯಗಳಿಲ್ಲ. ಗೋಚಾರ ಫಲದಲ್ಲಿ ಗುರುವಿನ 12ನೇ ಸ್ಥಿತಿಯು ನಿಮಗೆ ಕೆಲವಷ್ಟು ದೇವತಾರಾಧನೆ, ದೇವತಾ ಉಪಾಸನೆಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳುವಂಥ ಲಕ್ಷಣಗಳನ್ನು ತೋರಿಸುವಂಥದ್ದು. ಅದೇ ರೀತಿಯಾಗಿ ಪ್ರಧಾನವಾಗಿರ್ತಕ್ಕಂತಹ ಅಷ್ಟಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದಾಗಿ ಸಾಹಸಮಯವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಾಗ ಆದಷ್ಟು ಜಾಗ್ರತೆಯಿಂದ ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಮಾಡುವಂಥ ಉದ್ಯೋಗ ವ್ಯವಹಾರದಲ್ಲಿಯೂ ಕೂಡ ಒಳ್ಳೆಯ
ಒಂದು ಅಭಿವೃದ್ಧಿಯನ್ನು ಕಾಣುವಂಥದ್ದು, ಉದ್ಯೋಗ ಇಲ್ಲದವರಿಗೆ ಹಲವಾರು ರೀತಿಯಾದಂಥ ಸೌಲಭ್ಯಗಳು ಕೂಡ ಸಿಗುವಂಥ ಯೋಗಗಳಿರುವಂಥದ್ದು, ಮಾಡ್ತಾ ಇರುವಂಥ ಉದ್ಯೋಗದಲ್ಲಿಯೂ ಕೂಡ ಕೀರ್ತಿ, ಯಶಸ್ಸು, ಲಾಭಗಳು ಕೂಡ ಸಿಗುವಂಥ ಯೋಗಗಳಿರತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಅಲ್ಪ ಸ್ವಲ್ಪ ವಾದ ವಿವಾದಗಳು ಅಥವಾ ಅಭಿಪ್ರಾಯ ಭೇದಗಳು ಬಂದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಮುಂದುವರಿಯುವಂತಹ ಯೋಗಗಳಿರುವಂಥದ್ದು. ಹೊರದೇಶಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ ಮುನ್ನಡೆಯುವವರಿಗೆ ಒಳ್ಳೆ ರೀತಿಯಾದಂತಹ ಪ್ರತಿಫಲಗಳು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ವೀಕ್ಷಣೆಯನ್ನು ಮಾಡಿಸಿ ಸರಿಯಾದಂತಹ ಪರಿಹಾರಗಳ ಅಗತ್ಯಗಳು ಬೇಕಾಗಿ ಬಂದಲ್ಲಿ ಪರಿಹಾರಗಳನ್ನು ಮಾಡಿಕೊಂಡು ದೇವತಾ ಅನುಗ್ರಹ, ದೇವತಾ ಬಲದೊಂದಿಗೆ ನಿಮ್ಮ ನಿತ್ಯ ಜೀವನದಲ್ಲಿ ಅಥವಾ ಮಾಡುವಂಥ ವ್ಯವಹಾರದಲ್ಲಿಯೂ ಕೂಡ ಒಳ್ಳೆಯ ರೀತಿಯಾದಂತಹ ಒಂದು ಪ್ರತಿಫಲವನ್ನು ಕಾಣಲಿಕ್ಕೆ ಅದು ಅನುಕೂಲವಾಗುತ್ತೆ. ಶಾಸ್ತ್ರಸಮ್ಮತವಾಗಿಲ್ಲದಿರುವಂತಹ ಕೆಲವಷ್ಟು ವಿಷಯಗಳನ್ನು ನಾವು ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಅರ್ಧ ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, ಇದ್ಯಾವುದು ಕೂಡ ಆಗುವಂಥ ವ್ಯವಸ್ಥೆಗಳಲ್ಲ. ಶಾಸ್ತ್ರಕ್ಕೆ ಸ್ವಲ್ಪ ದೂರವಾಗಿರತಕ್ಕಂಥ ವ್ಯವಸ್ಥೆಗಳಾಗಿರೋದ್ರಿಂದಾಗಿ ನಿಮ್ಮ ಮನೆ ದೇವರ ಆರಾಧನೆಗಳು, ಅದೇ ರೀತಿಯಾಗಿ ಗುರು ಹಿರಿಯರ ಆರಾಧನೆಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಖರ್ಚು ವೆಚ್ಚದ ವಿಷಯದಲ್ಲಿಯೂ ಕೂಡ 12ನೇ ಸ್ಥಾನದಲ್ಲಿರ್ತಕ್ಕಂಥ ರವಿ ಮತ್ತು ಗುರುವಿನಿಂದಾಗಿ ಸ್ವಲ್ಪ ಗಮನ ಇಡಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು. ದುರ್ಬುದ್ಧಿ, ದುಶ್ಚಟ, ದುರ್ಜನರ ಸಹವಾಸದಿಂದಾಗಿ ಕೆಲವಷ್ಟು ಗೌರವ ಹಾನಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು, ಶುಭ ಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.